ಹಾಸನದಲ್ಲಿ ಕಳಪೆ ಮೆಕ್ಕೆಜೋಳ ಬಿತ್ತನೆ ಬೀಜದಿಂದ ರೈತರಿಗೆ ಉಂಟಾಗಿರುವ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಬೇಕು. ಹಾಸನ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು. ರೈತರಿಗೆ ಪರಿಹಾರ ಘೋಷಣೆ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತರ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಸನ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಎತ್ತಿನ ಗಾಡಿ, ಟ್ರ್ಯಾಕ್ಟರ್ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ನಗರದ ತಣ್ಣೀರು ಹಳ್ಳದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಎದುರು ಕೆಲ ಸಮಯ ಘೋಷಣೆ ಕೂಗಿ ಅಲ್ಲಿಂದ ಬಿಎಂ ರಸ್ತೆ ಮೂಲಕ ಎನ್ಆರ್ ವೃತ್ತಕ್ಕೆ ಬಂದು ಮಾನವ ಸರಪಳಿ ನಿರ್ಮಿಸಿ ಶ್ರೀ ಪುಷ್ಪಗಿರಿ ಮಠದ ಮಠಾಧೀಶರಾದ ಸೋಮಶೇಖರ ಸ್ವಾಮೀಜಿ, ರೈತ ಸಂಘದ ರಾಜ್ಯ ವರಿಷ್ಠರಾದ ಕೆಟಿ ಗಂಗಾಧರ್ ಮತ್ತು ಕಣಗಾಲ್ ಮೂರ್ತಿ ಇವರುಗಳು ಬಹಿರಂಗ ಭಾಷಣದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇದಾದ ನಂತರ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ಬಂದಾಗ ಮುಖ್ಯ ದ್ವಾರದಲ್ಲಿ ಪೊಲೀಸರ ಹಾಗೂ ರೈತರ ನಡುವೆ ಕೆಲ ಸಮಯ ವಾಗ್ವಾದ ನಡೆದು ನಂತರ ಡಿಸಿ ಕಚೇರಿ ಮುಂದೆಯೇ ಪ್ರತಿಭಟನೆಗೆ ಕುಳಿತು ಘೋಷಣೆ ಕೂಗುವಲ್ಲಿ ಯಶಸ್ವಿಯಾದರು. ಶ್ರೀ ಪುಷ್ಪಗಿರಿ ಮಠದ ಮಠಾಧೀಶರಾದ ಸೋಮಶೇಖರ ಸ್ವಾಮೀಜಿ ಬಹಿರಂಗ ಭಾಷಣದಲ್ಲಿ ಮಾತನಾಡಿ, ರೈತ ಬದುಕಿದರೆ ದೇಶ ಬದುಕುತ್ತದೆ. ಜಿಲ್ಲಾಧಿಕಾರಿಗಳು ಮತ್ತು ಕೃಷಿ ಅಧಿಕಾರಿಗಳು ರೈತರಿಗೆ ಸ್ಪಂದಿಸಬೇಕಾಗಿದೆ. ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಹಾಸನ ಜಿಲ್ಲೆಯ ರೈತರ ಮನವಿಗೆ ಸ್ಪಂದಿಸಿ ಹಾಸನ ಜಿಲ್ಲೆಯನ್ನ ಬರಪೀಡಿತವೆಂದು ಘೋಷಣೆ ಮಾಡಬೇಕೆಂದು ಆಗ್ರಹಿಸಿದರು. ಇವತ್ತು ಬೆಳೆ, ಗೋವುಗಳ ಹಾಗೂ ಕೆರೆಗಳ ಕಳೆದುಕೊಂಡಿದ್ದೇವೆ. ಮುಂದೆ ಇದೆ ರೈತರು ವಿಧಾನಸೌಧಕ್ಕೂ ಹೋಗಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗುವುದು ಎಂದು ಎಚ್ಚರಿಸಿದರು. ರೈತರ ಬೆಳೆ ನಷ್ಟವನ್ನು ಕೇವಲ ಅಧಿಕಾರಿಗಳ ಮಟ್ಟದ ಸಮೀಕ್ಷೆಗೆ ಸೀಮಿತಗೊಳಿಸದೆ ಸರ್ಕಾರವೇ ವಿಶೇಷ ತಂಡ ರಚಿಸಿ ಪ್ರತಿಯೊಂದು ಗ್ರಾಮದಲ್ಲೂ ಬೆಳೆ ಹಾನಿಯ ವಾಸ್ತವಿಕ ಪರಿಸ್ಥಿತಿಯನ್ನು ಪರಿಶೀಲಿಸಬೇಕು. ಕಳಪೆ ಬೀಜದಿಂದ ಹಾನಿಗೊಳಗಾದ ರೈತರಿಗೆ ತಕ್ಷಣ ಮಧ್ಯಂತರ ಪರಿಹಾರ ನೀಡಬೇಕು. ರೈತರ ಸಾಲದ ಮೇಲಿನ ಒತ್ತಡ ಕಡಿಮೆ ಮಾಡಿ ಮುಂದಿನ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾದ ಬೀಜ, ಗೊಬ್ಬರ, ವಿದ್ಯುತ್ ಮತ್ತು ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಇವತ್ತು ರೈತರು ಅತ್ಯಂತ ಸಂಕಷ್ಟಕ್ಕೆ ಈಡಿರುವಂತಹ ಸನ್ನಿವೇಶ ಇವತ್ತು ಹಾಸನ ಜಿಲ್ಲೆಯಲ್ಲಿ ಬಂದಿರುತ್ತದೆ. ಇವತ್ತು ಇಡೀ ಹಾಸನ ಜಿಲ್ಲೆಯ ರೈತರು ಎಚ್ಚೆತ್ತುಕೊಳ್ಳಬೇಕಾಗಿದೆ. ರಾಜ್ಯ ಸರ್ಕಾರಕ್ಕೆ ಒತ್ತಡ ಮಾಡುವ ಮುಖಾಂತರ ಹಾಸನ ಜಿಲ್ಲೆಯನ್ನ ಬರಪೀಡಿತ ಪ್ರದೇಶವನ್ನು ಘೋಷಣೆ ಮಾಡುವ ಮುಖಾಂತರ ಪ್ರತಿ ರೈತರಿಗೂ ಕೂಡ ಪರಿಹಾರವನ್ನು ಘೋಷಣೆ ಮಾಡಬೇಕು. ಪ್ರತಿ ಕೆರೆಗಳಿಗೆ ನೀರನ್ನು ಕೊಡುವ ಮುಖಾಂತರ ಇವತ್ತು ಏನು ನಮ್ಮ ಹಾಸನ ಜಿಲ್ಲೆ, ಕೊಡಗು, ಚಿಕ್ಕಮಗಳೂರು, ಬೇರೆ ಬೇರೆ ಭಾಗದಲ್ಲಿ ಮಳೆ ಆಗುವಂತ ಸನ್ನಿವೇಶ ಇದೆ. ಆ ಮಳೆಯಿಂದ ಬರುವಂತ ಡ್ಯಾಮಿಗೆ ಬರುವಂತ ನೀರುಗಳನ್ನು ಇವತ್ತು ಕೆರೆಗಳನ್ನು ತುಂಬಿಸುವ ಮುಖಾಂತರ ರೈತರ ಜೀವನವನ್ನು ಇವತ್ತು ಉಳಿಸಬೇಕಾಗಿದೆ ದೇಶ. ಬಂಧುಗಳೇ, ನಮ್ಮ ದೇಶ ಭಾರತ ದೇಶ ರೈತರ ದೇಶ. ರೈತ ಬದುಕಿದ್ರೆ ಈ ದೇಶ ಬದುಕುತ್ತೆ ಅನ್ನುವಂಥ ಮಾತು ಇವತ್ತು ಕೇಳ್ತಾ ಇದೆ. ಈ ದೇಶದ ಬೆನ್ನೆಲುಬು ರೈತರ ಅನ್ನುವಂಥ ಏನು ವಾಕ್ಯ ಇದೆ, ಆ ಪದ್ಧತಿಯನ್ನು ಇವತ್ತು ನಾವೆಲ್ಲರೂ ಕೂಡ ಜಾರಿಗೊಳಿಸಬೇಕಾಗಿದೆ. ಇವತ್ತು ಜನಪ್ರತಿನಿಧಿಗಳು, ರಾಜ್ಯ ಸರ್ಕಾರಗಳು ರೈತರ ಬೆನ್ನೆಲುಬು ಮುರಿತ ವಿನಃ ರೈತರನ್ನ ಉದ್ಧಾರ ಮಾಡುವಂತ ಯಾವ ಲಕ್ಷಣಗಳು ಇವತ್ತು ಕಾಣ್ತಾ ಇಲ್ಲ. ಕಾರಣ ಇವತ್ತು ಪ್ರತಿಯೊಬ್ಬ ರೈತರು ಕೂಡ ಸ್ವಾಭಿಮಾನಿಗಳಾಗಬೇಕಾಗಿದೆ. ಪ್ರತಿಯೊಬ್ಬ ರೈತರು ಕೂಡ ತಮ್ಮ ಹಿತವನ್ನು ತಾವು ಕಾಪಾಡಿಕೊಳ್ಳೋದ್ರ ಜೊತೆಯಲ್ಲಿ ನಿಮ್ಮ ಧೈರ್ಯ, ನಿಮ್ಮ ಶಕ್ತಿ, ನಿಮ್ಮ ಹೋರಾಟ ಇವತ್ತು ರೈತರು ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಇವತ್ತು ರಾಜ್ಯದಾದ್ಯಂತ ಇವತ್ತು ರೈತ ಪ್ರತಿಭಟನೆ ನಡೀತಾ ಇದೆ. ಇವತ್ತು ಹಾಸನದಲ್ಲಿ ವಿಶೇಷವಾಗಿ ಇವತ್ತು ಜಾಥಾ ಪ್ರಾರಂಭ ಆಗಿದೆ. ಇವತ್ತು ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಈ ಸ್ಥಳಕ್ಕೆ ಬಂದು ಇವತ್ತು ಮನವಿಯನ್ನು ಸ್ವೀಕಾರ ಮಾಡಬೇಕಾಗಿದೆ. ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು, ನೂತನವಾಗಿ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಈ ನಮ್ಮ ಹಾಸನ ಜಿಲ್ಲೆಯ ಮನವಿಯನ್ನು ಸ್ವೀಕರಿಸಿ ಹಾಸನ ಜಿಲ್ಲೆಯನ್ನ ಬರಪೀಡಿತ ಪ್ರದೇಶವನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಈ ಮುಖಾಂತರ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಮಾಧ್ಯಮದವರಿದ್ದಾರೆ, ಮಾಧ್ಯಮದ ನಿರಂತರವಾಗಿ ಪ್ರಚಾರವನ್ನು ಮಾಡಬೇಕಾಗಿದೆ. ಇವತ್ತು ನಾವು ಮಾಧ್ಯಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಥವಾ ಮಾಧ್ಯಮ ಮುಖಾಂತರ ಇಡೀ ರಾಜ್ಯ ಮಾತ್ರ ರಾಜಕಾರಣಿಗಳು ಅವರವರ ಜೀವನದ ನೆಲೆಯನ್ನು ಅವರು ಭದ್ರ ಮಾಡ್ಕೊಂಡಿದ್ದಾರೆ. ಬೀದಿ ಮೇಲಿರೋರು ನಾವು, ನಮ್ಮ ಮಡದಿ, ನಮ್ಮ ಕುಟುಂಬ ಮಾತ್ರ. ನೆನ್ಪಿಟ್ಕೊಳ್ಳಿ, ಎಲ್ಲರೂ ರಾಜಕಾರಣಿಗಳು ಮಾಡ್ತಾರೆ ಅಂತ ನಂಬಿದ್ರೆ ನಮ್ಮಂತ ಶತಮೂರ್ಖರು ಯಾರು ಇಲ್ಲ ಜಗತ್ತಲ್ಲಿ. ಹುಷಾರಾಗಿದೆ, ಸಾಲ ಮೈ ಮೇಲೆ ಬಂದಿದೆ. ಈಗಾಗಲೇ ನಾನು ಹೆಚ್ಚು ಮಾತನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಬಾಗಿಲಲ್ಲೇ ಮಾತಾಡ್ತೇನೆ. ಎಲ್ಲ ಇಲಾಖೆ, ಬ್ಯಾಂಕ್ ಅಧಿಕಾರಿಗಳು, ಮೈಕ್ರೋ ಫೈನಾನ್ಸ್ಗಳು, ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಅಥವಾ ಅವರ MD ಅವರು ಅಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರಬೇಕು.
ಡಿಸಿ ಅವರು ಅರಸೀಕೆರೆಗೆ ಹೋಗಿರೋದನ್ನ ನಮ್ಮ ಪೊಲೀಸ್ ಇಲಾಖೆ ಮೂಲಕ ನಮಗೆ ಗೊತ್ತಾಗಿದೆ. ಆದರೆ ನಾವು ಹೇಳ್ತೀವಿ, ಅಲ್ಲಿ ಹೋಗಿರೋದು ಜಿಲ್ಲಾಧಿಕಾರಿಗಳು ನಿಮ್ಮ ವಿಷಯವನ್ನ ಮುಖ್ಯಮಂತ್ರಿ ಸರ್ಕಾರಕ್ಕೆ ಹೇಳಕ್ಕೆ ಹೋಗಿದ್ದಾರೆ. ಅವರು ಹೇಳಿಬಿಟ್ಟು ಕೂಡಲೇ ನಮ್ಮ ಸಭೆಗೆ ಬಂದು ಎಲ್ಲ ಇಲಾಖೆಗಳನ್ನ ಎದುರುಗಡೆ ಕೂರಿಸಿ ಮಾತನಾಡಲೇಬೇಕಿವತ್ತು. ಆಗ್ಬೋದಾ? ಈಗೇನು ಬೇಗ ಮನೆಗೆ ಹೋಗ್ಬೇಕಾ? ಹಾಗಿದ್ದ ಮೇಲೆ ಜಿಲ್ಲಾಧಿಕಾರಿಗಳು ಸರ್ಕಾರದ ಸಭೆಯನ್ನು ಅರಸೀಕೆರೆ